ಇಂಡಿ ನಗರದ ಕಾಳಿಕಾದೇವಿಯ ಜಾತ್ರಾ ಮಹೋತ್ಸವ, ಸಾಮೂಹಿಕ ಉಪನಯನ ಕಾರ್ಯಕ್ರಮ ಹಾಗೂ ನೂತನ ಇಂಡಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಕಾಳಿಕಾದೇವಿಯ ರಥೋತ್ಸವ ಕಾರ್ಯಕ್ರಮವನ್ನ ಎಲ್ಲ ಸಮುದಾಯದ ಜೊತೆಗೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರುವುದು. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು, ಸ್ವಾಮೀಜಿಗಳು, ರಾಜಕೀಯ ಧುರೀಣರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು 23ನೇ ತಾರೀಕಿನ ದಿವಸ ಇದೇ ತಿಂಗಳ ಯಲ್ಲಾಲಿಂಗ ಮಹಾರಾಜರ ಒಂದು ಮಹಾಪುರಾಣದ ಮುಕ್ತಾಯ ಸಮಾರಂಭ, ಅದರ ಜೊತೆಗೆ 24/4/2026ರಂದು ಬೆಳಗಿನ ಜಾವದಲ್ಲಿ ವಿಶ್ವಕರ್ಮ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮವನ್ನು ನೆರವೇರುವುದು. ಅದರ ಜೊತೆಗೆ ಅವತ್ತಿನ ದಿವಸ ಮಹಾಯಜ್ಞ, ಪಲ್ಲಕ್ಕಿ ಉತ್ಸವ, ಮಧ್ಯಾಹ್ನದಲ್ಲಿ ಮುತ್ತೈದರಿಗೆ ಉಳು ತುಂಬುವಂತಕ್ಕಂಥ ಭವ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಆದ ನಂತರ ಎಲ್ಲ ರಥೋತ್ಸವ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ನೀಡಿರ್ತಕ್ಕಂಥ ಎಲ್ಲ ಮಹಾದಾನಿಗಳಿಗೆ ಸನ್ಮಾನ ಸಮಾರಂಭದ ಜೊತೆಗೆ ಅವತ್ತಿನ ದಿವಸ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. 25/4/2026ರಂದು ಭವ್ಯವಾಗಿರ್ತಕ್ಕಂಥ ಮುಂಜಾನೆ ದೇವಿಗೆ ಅಭಿಷೇಕದೊಂದಿಗೆ ಅವತ್ತಿನ ದಿವಸ ರಥದ ನೂತನ ರಥೋತ್ಸವ ಕಾರ್ಯಕ್ರಮಕ್ಕೆ ಹೋಮ ಹವನ, ಅಭಿಷೇಕ ಜೊತೆಗೆ ಶ್ರೀಚಕ್ರ ಕಾರ್ಯಕ್ರಮದ ಮುತ್ತೈದರಿಗೆ ಶ್ರೀಚಕ್ರದ ಕುಂಕುಮಾರ್ಚನೆ ಕಾರ್ಯಕ್ರಮ ಕೂಡ ಈ ಒಂದು ದೇವಸ್ಥಾನದಲ್ಲಿ ನಡೆಯುತ್ತದೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಚಕ್ರದ ಮಹತ್ವವನ್ನ ತಾವೆಲ್ಲ ಟಿವಿ ಮಾಧ್ಯಮಗಳು ಕೂಡ ನೋಡಿರ್ತೀವಿ. ಅದರ ಜೊತೆಗೆ ಆ ಶ್ರೀಚಕ್ರದಲ್ಲಿ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮದ ಯಶಸ್ವಿಯಾಗಿ ತಮ್ಮ ಶ್ರೀಚಕ್ರದ ಏನು ಕಾರ್ಯಕ್ರಮದಲ್ಲಿ ಇರ್ತದ ಆ ಶ್ರೀಚಕ್ರದಿಂದ ಆಗತಕ್ಕಂತ ಮನೆಯಲ್ಲಿ ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸುವುದು, ಒಳ್ಳೆಯ ಮನೆಯಲ್ಲಿರ್ತಕ್ಕಂಥ ಶಾಂತಿ, ಸುಖ, ನೆಮ್ಮದಿಗಳ ಮತ್ತು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರೋಗ ರುಜಿಗಳು, ಹಣಕಾಸಿನ ತೊಂದರೆಗಳು ಎಲ್ಲವನ್ನ ನಿವಾರಣೆ ಮಾಡತಕ್ಕಂತ ಒಂದು ಶಕ್ತಿ ಎಲ್ಲಿದಪ್ಪ ಅಂತಂದ್ರ ಅದು ಶ್ರೀಚಕ್ರದಲ್ಲಿ. ಅದು ಆ ಶ್ರೀಚಕ್ರ ಕಾರ್ಯಕ್ರಮಕ್ಕೆ ಎಲ್ಲಾ ಮುತ್ತೈದರು, ಸಕಲ ಗ್ರಾಮದವರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವಿಗೆ ಪುನೀತರಾಗಬೇಕು. ಅದೇ ದಿನ 26/4/2026ರಂದು ಮುಂಜಾನೆ ಇಡೀ ವಿಶ್ವಕರ್ಮ ನಗರದಲ್ಲಿ ಆ ಒಂದು ಉಪನಯನ ಕಾರ್ಯಕ್ರಮ ಜರುಗುವುದು. ಅರಿಶಿನೋತ್ಸವ ಕಾರ್ಯಕ್ರಮ, ನೂರು ಸುತ್ತುವ ಕಾರ್ಯಕ್ರಮ, ಆಮೇಲೆ ಉಪನಯನ ಕಾರ್ಯಕ್ರಮ ಆದ ನಂತರ ಮಧ್ಯಾಹ್ನ 12 ಗಂಟೆಗೆ ಏನಪ್ಪಾ ಅಂತಂದ್ರ ಧರ್ಮಸಭೆ. ಆ ಒಂದು ಧರ್ಮಸಭೆಯಲ್ಲಿ ಸಕಲ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಪ್ರಣವ ನಿರಂಜನ ಮಹಾಸ್ವಾಮಿಗಳು ಅಫ್ಜಲ್ಪುರ್ ಹಾಗೂ ಕಲಬುರಗಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುವುದು. ಅದೇ ತರನಾಗಿ ಇನ್ನೋರ್ವ ಸಾನ್ನಿಧ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮನಿ ಪ್ರಭುಲಿಂಗ ಮಹಾಸ್ವಾಮಿಗಳು ಲಿಂಗಾಯತ ಮಠ ಹಿಕ್ಕುರುಮುಂತಿ ಅವರ ಒಂದು ನೇತೃತ್ವದಲ್ಲಿ ಈ ಧರ್ಮಸಭೆ ಕಾರ್ಯಕ್ರಮಗಳ ಜರುಗೋ ಜೊತೆಗೆ 4 ಗಂಟೆಗೆ ಈ ಕಾರ್ಯಕ್ರಮ ಮುಕ್ತಾಯವಾಗಿ 5 ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ರಥ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿಯೇ ಕಾಳಿಕಾದೇವಿಯ ರಥೋತ್ಸವವನ್ನ ಐತಿಹಾಸಿಕ ಇಂಡಿಯ ನಗರದಲ್ಲಿ ಪ್ರಥಮ ಬಾರಿಗೆ ಮಹಿಳೆಯರಿಂದ ರಥೋತ್ಸವ ಕಾರ್ಯಕ್ರಮ ಜರುಗುವುದು. ಅದಕ್ಕಾಗಿ ಸಕಲ ಸದ್ಭಕ್ತರು, ಇಂಡಿ ನಗರದ ಎಲ್ಲ ಸಮಸ್ತ ಮಹಿಳೆಯರು, ಎಲ್ಲ ಸಮಾಜದ ಮಹಿಳೆಯರು ಈ ರಥೋತ್ಸವದಲ್ಲಿ ಇಳಕಲ ಸೀರೆಯನ್ನು ಉಟ್ಟು ಆ ರಥೋತ್ಸವ ಕಾರ್ಯಕ್ರಮ ಭಾಗವಹಿಸಬೇಕಾಗಿ ತಮ್ಮೆಲ್ಲರ ಒಂದು ವಿನಂತಿ. ಮುತ್ತೈದರು ಈ ಕಾರ್ಯಕ್ರಮಕ್ಕೆ ಬಂದು ಆ ತೇರಿನಲ್ಲಿ ಭಾಗವಹಿಸಿ ಆ ತೇರಿಗೆ ಉತ್ತತ್ತಿಯನ್ನ ಹಾಕಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಸಾದವನ್ನು ಸ್ವೀಕರಿಸಿಕೊಂಡು ರಾತ್ರಿ ವಿಚಿತ್ರವಾಗಿರ್ತಕ್ಕಂಥ ಮದ್ದು ಸುಡುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಜಾತ್ರಾ ಕಾರ್ಯಕ್ರಮವನ್ನ ಸಕಲ ಭಕ್ತರು ಎಲ್ಲರೂ ಕೂಡಿಕೊಂಡು ಯಶಸ್ವಿಯಾಗಿ ಸ್ವಾಮೀಜಿಗಳ ಒಂದು ಸನ್ಮುಖದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳುತ್ತಿಕೊಂಡು ನೀವು ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ.